ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಡಾಕ್ಟರ್ ಅರುಣ್ ಅವರ ಗಮನಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯ ನೇತ್ರಾವತಿ ತೀರದಲ್ಲಿ ಮತ್ತೆ ಕಾನೂನು ಬಾಹಿರ ಕೃತ್ಯಗಳು ಗರಿಗೆದರಿದ್ದಾವೆ. ಜನಸಾಮಾನ್ಯರ ಕುಟುಂಬವನ್ನ ಬೀದಿಪಾಲು ಮಾಡಿ ಅವರ ಸಂಸಾರವನ್ನೇ ಸರ್ವನಾಶ ಮಾಡಲಾಗ್ತಾ ಇದೆ. ಅನಧಿಕೃತವಾಗಿ ಜೂಜು ಅಡ್ಡೆಗಳನ್ನು ನಡೆಸುವ ಮೂಲಕ ಕೆಲವು ಧನಪಿಶಾಚಿಗಳು ದಂಡಿಯಾಗಿ ದುಡ್ಡು ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ. ಇವರಲ್ಲಿ ವಚನ್ ಶೆಟ್ಟಿ ಎಂಬಾತನ ಬೈರಾಸ್ ದಂಧೆ ಯಾವುದೇ ಎಗ್ಗಿಲ್ಲದೆ ಪುನಃ ಪ್ರಾರಂಭವಾಗಿದೆ. ಈ ಬಗ್ಗೆ ಅಮೃತವು ಬೆಳ್ತಂಗಡಿ ಡಿಎಸ್ಪಿ ಅವರ ಗಮನಕ್ಕೆ ತಂದಿತ್ತು. ಅಷ್ಟೇ ಅಲ್ಲದೆ ವಚನ್ ಶೆಟ್ಟಿಯ ಈ ಬೈರಾಸ್ ದಂಧೆ ಸಾಕಷ್ಟು ವರದಿಗಳನ್ನು ಪ್ರಕಟಿಸಿತ್ತು. ಪರಿಣಾಮ ವಚನ್ ಶೆಟ್ಟಿ ಅನ್ವರ್ನೊಂದಿಗೆ ಧರ್ಮಸ್ಥಳ ಉಜಿರೆ ರಸ್ತೆಯಲ್ಲಿ ನಡೆಸುತ್ತಿದ್ದ ಬೈರಾಸ್ ದಂಧೆ ಮೇಲೆ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ರವಿ ಅವರ ನೇತೃತ್ವದಲ್ಲಿ ದಾಳಿ ನಡೆದು ವಶಕ್ಕೆ ಪಡೆಯಲಾಗಿತ್ತು. ಅನಂತರದಲ್ಲಿ ಸ್ವಲ್ಪ ಕಾಲ ಇವರ ದಂಧೆಗೆ ಬ್ರೇಕ್ ಬಿದ್ದಿತ್ತು. ಇದೀಗ ವಚನ್ ಶೆಟ್ಟಿ ರಾಧಾಕೃಷ್ಣನೊಂದಿಗೆ ಸೇರಿ ಮತ್ತೆ ತಮ್ಮ ದಂಧೆಯನ್ನ ಶುರುವಚ್ಚಿಕೊಂಡಿದ್ದಾನೆ. ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ನೇತ್ರಾವತಿ ನದಿ ತೀರದಲ್ಲಿ ಬಂದವರನ್ನ ಪಿಕಪ್ ಮಾಡಿ ಜೂಜಾಟ ನಡೆಸಿದ್ದಾರೆ. ಇದಕ್ಕೆ ಧರ್ಮಸ್ಥಳ ಠಾಣಾ ಇನ್ಸ್ಪೆಕ್ಟರ್ ಸಮರ್ಥ್ ಅವರ ಕುಮ್ಮಕ್ಕಿದೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಅಮೃತವು ಈ ವಿಚಾರವನ್ನ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿಯವರಾದ ಡಾಕ್ಟರ್ ಅರುಣ್ ಅವರ ಗಮನಕ್ಕೆ ತರ್ತಾ ಇದೆ. ಡಾಕ್ಟರ್ ಅರುಣ್ ಅವರು ಈ ಕೂಡಲೇ ಈ ದಂಧೆಕೋರರ ದಂಧೆಗೆ ಕಡಿವಾಣ ಹಾಕಬೇಕಾಗಿದೆ. ಇಲ್ಲವಾದಲ್ಲಿ ಸಾಕಷ್ಟು ಮಂದಿ ಅಮಾಯಕರ ಬದುಕು ಬೀದಿ ಪಾಲಾಗಲಿದೆ. ಬೆಳ್ತಂಗಡಿ ಡಿಎಸ್ಪಿ ಅವರು ಕೂಡ ಇತ್ತ ಗಮನ ಹರಿಸಿ ಸೂಕ್ತ ಹಾಗೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ. ಸಮರ್ಥ್ ಅವರು ಅಸಮರ್ಥರಾದರೆ ಎಂಬ ಅನುಮಾನ ಕಾಡುತ್ತಿದ್ದು ಈ ಬಗ್ಗೆಯೂ ಗಮನ ಹರಿಸಬೇಕಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.